ನವರಾತ್ರಿ ಹಬ್ಬದ ಪ್ರಯುಕ್ತ 12ನೇ ವರ್ಷದ ಶ್ರೀ ದುರ್ಗಾದೇವಿ ಪೂಜಾ ಮಹೋತ್ಸವ ಹೊಸಕೋಟೆ ನಗರದ ಕೆಆರ್ ರಸ್ತೆ ಹೂಮಂಡಿ ಸರ್ಕಲ್ ಬಳಿ ನಡೆಯಿತು. ರಾಜ್ಯ ವೈನಿಕುಲ ಕ್ಷತ್ರಿಯ ಸಂಘದ ನಿಕಟಪೂರ್ವ ರಾಜ್ಯಾಧ್ಯಕ್ಷರು, ಜನನಿ ಟ್ರಸ್ಟ್ ಸಂಸ್ಥಾಪಕರು ಸಿಜೈ ರಾಜ್ ಮತ್ತು ಸ್ನೇಹಿತರು ವತಿಯಿಂದ ಅದ್ದೂರಿ 12ನೇ ವರ್ಷದ ಶ್ರೀ ದುರ್ಗಾದೇವಿ ಪೂಜಾ ಮಹೋತ್ಸವ ನಡೆಯಿತು. ಶ್ರೀ ದುರ್ಗಾದೇವಿಗೆ ವಿಶೇಷ ಅಲಂಕಾರ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ, ಪೂಜಾ ಕಾರ್ಯಕ್ರಮ ನೆರವೇರಿತು. ಸಿಜೈ ರಾಜ್ ರವರು ಮಾತನಾಡಿ, ಶ್ರೀ ದುರ್ಗಾದೇವಿಯನ್ನ ತಾಯಿ ರೂಪದಲ್ಲಿ ಪೂಜಿಸುತ್ತೇವೆ. ಕುಂಬಳಹಳ್ಳಿ, ದಾಸರಹಳ್ಳಿ, ಹೊಸಕೋಟೆ ನಗರದಲ್ಲಿ ಶ್ರೀ ದುರ್ಗಾದೇವಿ ಪ್ರತಿಷ್ಠಾಪಿಸಲಾಗಿದೆ. ಶ್ರೀ ದುರ್ಗಾದೇವಿ ಆಶೀರ್ವಾದದಿಂದ ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆಯಾಗಿ ರೈತರು ಸಮೃದ್ಧಿಯಾಗಿ ಇರಲೆಂದು ತಿಳಿಸಿದರು. ರಾಜ್ಯದ ಜನತೆಗೆ, ಹೊಸಕೋಟೆ ತಾಲೂಕು ನಗರದ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ಎಂದು ಶುಭ ಹಾರೈಸಿದರು. ಶ್ರೀ ದುರ್ಗಾದೇವಿ ಆಶೀರ್ವಾದದಿಂದ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀ ದುರ್ಗಾದೇವಿ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು. ಪೂಜೆಯಲ್ಲಿ ಪಾಲ್ಗೊಂಡ ಮುತ್ತೈದೆಯರಿಗೆ ಅರಿಶಿಣ, ಕುಂಕುಮ, ಬಳೆ, ಸೀರೆ, ಬಾಗಿನ ನೀಡಿ ಲಕ್ಷ್ಮೀ ಜಯರಾಜ್ ರವರು ನೀಡಿದರು. ಈ ಸಂದರ್ಭದಲ್ಲಿ ಲಕ್ಷ್ಮೀ ಜಯರಾಜ್ ರವರು ಹಾಗೂ ಕುಟುಂಬಸ್ಥರು, ಮಂಜುನಾಥ್ ಬಿ ಸ್ನೇಹಿತರಾದ ಉಮೇಶ್, ಕಬಾಬ್ ರವಿ, ಸುರೇಶ್, ಸತೀಶ್, ವೇಣು, ರವಿ, ನಾಗರಾಜ್, ದಾಸರಹಳ್ಳಿ ಮಂಜುನಾಥ್, ಕುಂಬಳಹಳ್ಳಿ ಸಿ ಮಂಜುನಾಥ್, ಉಪ್ಪರಹಳ್ಳಿ ಪುಟ್ಟರಾಜ್, ಚಂದ್ರು ಹಾಗೂ ಸ್ನೇಹಿತರು, ಕುಟುಂಬಸ್ಥರು, ಗಣ್ಯರು ಉಪಸ್ಥಿತರಿದ್ದರು. ಹಬ್ಬದ, ದಸರಾ ಹಬ್ಬದ ಶುಭಾಶಯಗಳು. ಆ ಜಗನ್ಮಾತೆ ಆದಿಪರಾಶಕ್ತಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಏನು 12ನೇ ವರ್ಷದ ಹೊಸಕೋಟೆನಲ್ಲಿ ಪ್ರಪ್ರಥಮವಾಗಿ ಈ ಚಾಮುಂಡೇಶ್ವರಿ ತಾಯಿನ ಕೂರ್ಸಕ್ಕೆ ಮೊದಲನೇದಾಗಿ ನಾವೇ ಅದನ್ನ ಶುರು ಮಾಡಿದ್ದು. ತಾಯಿ, ಯಾರ್ಯಾರಿಗೆ ತಾಯಿ ಇಲ್ಲ, ಯಾರ್ಯಾರು ತಾಯಿ ಇದ್ದಾರೆ, ಆ ತಾಯಿ ರೂಪನ ಈ ಚಾಮುಂಡೇಶ್ವರಿ ನೋಡಿ ಅಂತ ಇದೊಂದು ಕಾರ್ಯಕ್ರಮ ಮಾಡಿದ್ವಿ. ಎಲ್ಲ ಸ್ನೇಹಿತರು ಸೇರಿ ಮಾಡತಕ್ಕಂತ ಕಾರ್ಯಕ್ರಮ ಇದು ಸುಮಾರು ಈ ಬಾರಿ 10 ದಿವಸ, ಪ್ರತಿ ವರ್ಷ 9 ದಿವಸ ಇರೋದು, ಈ ಬಾರಿ 10 ದಿವಸ ಆ ತಾಯಿನ ಕೂರಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ, ಆ ಜಗನ್ಮಾತೆ ಆದಿಪರಾಶಕ್ತಿ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಈ ಕಾರ್ಯಕ್ರಮನ 12ನೇ ವರ್ಷ ಹಮ್ಮಿಕೊಂಡಿದೀವಿ. ಎಲ್ಲರೂ ಸ್ನೇಹಿತರು, ಕುಟುಂಬದವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದರೆ ಎಲ್ಲರಿಗೂ ಒಂದು ಅರಿಶಿನ ಕುಂಕುಮ, ಒಂದು ಸೀರೆ, ಒಂದು ತೆಂಗಿನಕಾಯಿ, ಒಂದು ತಟ್ಟೆ ಕೊಟ್ಟು ವಿಶೇಷವಾಗಿ ಶುರು ಮಾಡಿದೀವಿ ಮೊದಲನೇ ಸರಿ. ಅದೇ ರೀತಿ ಹೊಸಕೋಟೆನಲ್ಲಿ ಸುಮಾರು 7-8 ಜಾಗದಲ್ಲಿ ಈಗ ಕೂರಿಸ್ತಾ ಇದ್ದಾರೆ. ಮೊದಲು ನಾವು ತಾಯಿಯ ಒಂದು ಜ್ಞಾಪನಾರ್ಥಕವಾಗಿ ಇದನ್ನ ಶುರು ಮಾಡಿದ್ದು. ಆ ತಾಯಿಯ ಆಶೀರ್ವಾದ, ತಾಯಿ ಇಲ್ದವ್ರಿಗೆ ಆಶೀರ್ವಾದ, ಈ ತಾಯಿಯಿಂದ ನೋಡಿ ಒಂದು ಮನ್ಸಿಗೆ ನೆಮ್ಮದಿ ಸಿಗ್ಲಿ, ಒಳ್ಳೇದಾಗ್ಲಿ ಅಂತ ಈ ಕಾರ್ಯಕ್ರಮ ಮಾಡಿದೀವಿ. ಯಾರ್ಯಾರು ಕೈ ಜೋಡಿಸಿದಾರೋ ಅವ್ರಿಗೆಲ್ಲರಿಗೂ ಉತ್ಪೂರ್ವಕವಾಗಿ ಧನ್ಯವಾದಗಳು. ಏನ್ ಮಾಡ್ತೀವಿ ಅಂದ್ರೆ, ಇದು ಗಣೇಶ ಹಬ್ಬ ತರ ಅಲ್ಲ. ಇಲ್ಲಿ ಯಾವುದೇ ರೀತಿಯ ತರ ಯಾರ ಹತ್ರ ನಾವು 1 ರೂಪಾಯಿ ಚಂದಾಯಿಸ್ಕೊಳ್ಳಲ್ಲ. ಎಲ್ಲ ಸ್ನೇಹಿತರುಗಳೇ ಉಂಡಿ ಕಾಸೆಯಲ್ಲಿ ನಾವು ದೇವ್ರು ತರ್ತೀವಿ. ಪ್ರತಿ ಸ್ನೇಹಿತರು ಪೂಜಾ ಕರ್ತರು ಇರ್ತಾರೆ, ಒಬ್ಬೊಬ್ರು ಒಪ್ಕೋತಾರೆ. ಯಾಕಂದ್ರೆ ಗಣೇಶ ಹಬ್ಬಗಳು ಆಗಿರ್ತಾರೆ, ಗಣೇಶ ಹಬ್ಬಗಳಲ್ಲೇ ಜನಗಳ ಹತ್ರ ಹೋಗಿ ದುಡ್ಡು ಕೇಳಿರ್ತಾರೆ. ಇದು ತಾಯಿ ಕಾರ್ಯಕ್ರಮ. ಈ ತಾಯಿ ಕಾರ್ಯಕ್ರಮದ ಯಾರು ದುಡ್ಡು ಕೇಳಬಾರ್ದು, ಯಾರಾದ್ರೂ ಯಾರೇ ಕೂರಿಸ್ಲಿ
ಒಬ್ಬ ಹತ್ರ ದುಡ್ಡು ಕೇಳಬಾರ್ದು. ಪೂಜಾ ಕರ್ತಾರೆ, ಪೂಜೆ ಮಾಡಿಸ್ಲಿ. ನಿಮ್ದು ಇವತ್ತು ಪೂಜೆ, ನಾಳೆ ಈ ಪೂಜೆ, ಏನು ಉಂಡಿ ಹಾಕಿರ್ತೀವಿ, ಸಾರ್ವಜನಿಕರು ಏನ್ ದುಡ್ಡು ಹಾಕಿರ್ತಾರೆ ತಟ್ಟೆ ದುಡ್ಡು, ಆ ತಟ್ಟೆ ದುಡ್ಡಲ್ಲೇ ನಾವು ದೇವ್ರ ತರ್ತೀವಿ. ಯಾರ ಹತ್ರನು ನಾವು ಒಂದೇ ಒಂದು ರೂಪಾಯಿ ಆಗ್ಲಿ ಇದನ್ನ ಏನು ನಾವು ಇದ್ ಮಾಡಲ್ಲ. ಪೂಜಾ ಕರ್ತರು ಆ ಉಂಡಿ ಕಾಸು ದೇವ್ರ ತರ್ತೀವಿ. ಮಿಕ್ಕಿದ್ ಏನು ಎಕ್ಸ್ಟ್ರಾ ಬರುತ್ತೆ ಅದನ್ನ ನಾವೇ ಹಾಕೋತೀವಿ, ಸ್ನೇಹಿತರೆಲ್ಲ ಹಾಕೋತೀವಿ. ಪ್ರತಿದಿನ ಸಾಯಂಕಾಲ ಯಾರ್ಯಾರು ಪೂಜಾ ಕರ್ತಿರ್ತಾರೆ, ಸುಮಾರು ಸ್ನೇಹಿತರು ಮಿತ್ರರು ಎಲ್ಲ ಅವರೆಲ್ಲನೂ ಸುಮಾರು ಇಲ್ಲಿ ಎಷ್ಟು ಸಾವಿರ ಜನಕ್ಕೆ ಮಾಡಿಸಿದ್ರು ಇಲ್ಲಿ ಪ್ರಸಾದ ಸಾಕು. ಇಲ್ಲಿ ಎಷ್ಟು ಸಾವಿರ ಜನಕ್ಕೆ ಮಾಡಿಸಿದ್ರು ಇಲ್ಲಿ ಪ್ರಸಾದ ಸಾಕಾಗಲ್ಲ. 2,000, 3,000, 5,000 ಎಷ್ಟು ಸಾವಿರ ಮಾಡಿಸಿದ್ರು ಈ ಸರ್ಕಾರದಲ್ಲಿ, ಜೆಸಿ ಸರ್ಕಾರದಲ್ಲಿ ಖಾಲಿ ಆಗುತ್ತೆ. ಆ ಬೆಳಗ್ಗೆ ಸಾಯಂಕಾಲ 2 ಟೈಮ್ನು ಅನುದಾನ ಇರುತ್ತೆ. ಈಗ ಕುಂಬ್ಳಳ್ಳಿನಲ್ಲಿ ಕೂರಿಸಿದ್ದಾರೆ, ಮಾರ್ಕೆಟ್ ರಸ್ತೆಯಲ್ಲಿ ಕೂರಿಸಿದ್ದಾರೆ, ವಿವಿ ಸ್ಟೇಷನ್ ಕೂರಿಸಿದ್ದಾರೆ, ಕೆಳಗಿನಪೇಟೆಯಲ್ಲಿ ಕೂರಿಸಿದ್ದಾರೆ, ಗವಿ ರಸ್ತೆಯಲ್ಲಿ ಕೂರಿಸಿದ್ದಾರೆ, ದಾಸರಳ್ಳಿಯಲ್ಲಿ ಕೂರಿಸಿದ್ದಾರೆ. ಇದು ಒಂಥರ 12 ವರ್ಷದಿಂದ ನಮ್ಮ ಎತ್ತು ತಾಯಿ ತೀರ್ಕೊಂಡಾಗ ಆ ತಾಯಿನ ಇದ್ರಲ್ಲಿ ನೋಡೋಣ ಅಂತ ನಾವು ಶುರು ಮಾಡಿದ್ದು. ತಾಯಿ ಇಲ್ದಿರೋರು, ತಾಯಿ ಇರೋರು ಆ ಚಾಮುಂಡೇಶ್ವರಿ ತಾಯಿ ನೋಡ್ಕೊಂಡು ಈ 9 ದಿನಗಳ ಆ ತಾಯಿನ ಆಚರಣೆ ಮಾಡಿ ಊರ್ಗ್ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ.